ಹೆಲೋ ಎಲ್ರಿಗೂ ನಮಸ್ಕಾರ. ನಾವು ಒಂದು ಹೊಸ ಸೋಫಾನ ಆರ್ಡ್ರ್ ಮಾಡಿದ್ವಿ. ಅದು ಇವತ್ತು ಡೆಲಿವರ್ ಆಗಿದೆ. ಪೀಸಸ್ ಆಗಿ ಬಂದಿರುತ್ತೆ ಅಂದ್ಕೊಂಡಿದ್ವಿ, ಬಟ್ ಬಂದಿರೋದು ಬರೀ 2 ಪೀಸು. ಸೊ ಈ 2 ಪೀಸ್ನ ನಾವು ಮೇಲ್ ತೊಗೊಂಡೋಗ್ಬೇಕು, ಯಾಕಂದರೆ ನಮ್ಮ ಲೀವಿಂಗ್ ಏರಿಯಾ ಇರೋದು ಮೇಲ್ಗಡೆ. ಸೊ 4 ಜನ ಬೇಕೇ ಬೇಕು ಅಂದ್ಬಿಟ್ಟು ನಮ್ಮ ಫ್ರೆಂಡ್ಸ್ನ ಕರೆದ್ವಿ. ಮೊದಲೇದಾಗಿ ನಮ್ಮ ಹಳೆ ಸೋಫಾನ ನಾವು ಮೇಲ್ಗಡೆ ಫ್ಲೋರಿಗೆ ಶಿಫ್ಟ್ ಮಾಡಿದ್ವಿ. ಇದು ಒಂದು 4 ವರ್ಷ ಆಯಿತು ಹಳೆ ಸೋಫಾ. ಚೇಂಜ್ ಮಾಡೋಣ ಅನ್ಕೋತಾನೆ ಇದ್ವಿ. ಅರಿಯಾದನ್ನ ಚಿಕ್ಕೋಳಿದ್ಲಲ್ಲ, ಮತ್ತೆ ಹಾಳು ಮಾಡಿಬಿಡ್ತಾಳೆ ಅಂದ್ಬಿಟ್ಟು ಪೋಸ್ಟ್ಪೋನ್ ಮಾಡ್ಕೊಂಡು ಬಂದ್ವಿ. ಹೊಸ ಸೋಫಾ ಪ್ರೀಮಿಯಂ ವೆಲ್ವೆಟ್ ಮಟೀರಿಯಲ್, ಕಲರ್ ಈ ಥರ ಪಿಕಾಕ್ ಕಲರ್ ಅನ್ಬೋದು, ಬ್ಲೂ ಆ್ಯಂಡ್ ಗ್ರೀನ್ ಮಿಕ್ಸ್ ಆಗಿತ್ತು. ನಾವು ಟ್ರೇಡ್ ಮ್ಯಾಕ್ಸಲ್ಲಿ ಆನ್ಲೈನ್ ಆರ್ಡರ್ ಮಾಡಿದ್ವಿ. ಆಲ್ಮೋಸ್ಟ್ 2 ಮಂತ್ಸ್ ಆಯಿತು ಡೆಲಿವರ್ ಆಗೋದಕ್ಕೆ. ಒಳಗಡೆಯಿಂದ ಕಷ್ಟ ಆಗುತ್ತೆ, ಮೇ ಬಿ ಡ್ಯಾಮೇಜ್ ಆಗ್ಬೋದು, ವಾಲ್ಗಾದರೂ ಡ್ಯಾಮೇಜ್ ಆಗ್ಬೋದು, ಸೋಫಾಗೂ ಕೂಡ ಅಂದ್ಬಿಟ್ಟು ನಾವು ನಮ್ಮ ಪಕ್ಕದ ಮನೆ ಪಕ್ಕ ಸ್ಟೆಪ್ಸ್ ಇದೆ, ಸ್ಟ್ರೈಟ್ ಸ್ಟೆಪ್ಸ್ ಇದೆ. ಸೊ ಅಲ್ಲಿಂದ ತೊಗೊಂಡು ಬ್ಯಾಕ್ ಯಾರ್ಡಿಂದ ತರೋಣ ಅಂದ್ಬಿಟ್ಟು ಡಿಸೈಡ್ ಮಾಡಿಕೊಂಡು ಹೊರಟ್ವಿ. ಸೊ ಇದು ಬಂದು ಪಕ್ಕದ ಮನೆಯವ್ರ ಬ್ಯಾಕ್ ಯಾರ್ಡು. ಆ ಸ್ಟೆಪ್ಸಿಂದ ಬಂದು ಅಲ್ಲಿಂದ ನಮ್ಮ ಬ್ಯಾಕ್ ಯಾರ್ಡಿಗೆ ಬರ್ಬೋದು. ಸೊ ನಮ್ಮ ಬ್ಯಾಕ್ ಯಾರ್ಡಿಗೆ ತಂದಿದ್ವಿ. ಸಿಕ್ಕಾಪಟ್ಟೆ ಭಾರ ಇತ್ತು, 100 kgs ಇತ್ತು ಅನಿಸುತ್ತೆ. ಬ್ಯಾಕ್ ಯಾರ್ಡಿಂದ ಮನೆಯೊಳಗೆ ತೊಗೊಂಡು ಬಂದು ಮ್ಯಾಟ್ ಮೇಲೆ ಹಾಕಿದ್ವಿ, ಸೊ ದ್ಯಾಟ್ ಪುಷ್ ಮಾಡ್ಬೋದು ಅಂದ್ಬಿಟ್ಟು. ನೆಕ್ಸ್ಟ್ ಬಂದು ಸ್ವಲ್ಪ ಸ್ಮಾಲರ್ ಪೀಸು. ಸೊ ಇದನ್ನು ಕೂಡ ಸೇಮ್ ಹಿಂದ್ಗಡೆಯಿಂದನೇ ತೊಗೊಂಡು ಬಂದ್ವಿ. ಇದು ಸ್ವಲ್ಪ ಈಸಿ ಆಯಿತು, ಚಿಕ್ಕದಿತ್ತು ಅಂದ್ಬಿಟ್ಟು. ಸ್ವೀಡನಲ್ಲಿ ಏನೇ ಕೆಲಸಕ್ಕಾದರೂ ಸಪೋರ್ಟ್ ಸಿಗೋದು ತುಂಬ ಕಷ್ಟ. ಎಲೆಕ್ಟ್ರಿಷಿಯನ್ ಇರ್ಬೋದು, ಲೇಬರ್ ಕೆಲಸ ಇರ್ಬೋದು, ಎಲ್ಲನೂ ತುಂಬ ಎಕ್ಸ್ಪೆನ್ಸಿವು. ಕಂಪ್ನಿ ಥ್ರೂನೇ ಹೋಗಬೇಕಾಗುತ್ತೆ. ನೋಡಿ, ಫೈನಲಿ ಲೆಗ್ಸ್ನ ಫಿಕ್ಸ್ ಮಾಡಿಬಿಟ್ಟು ಸೋಫಾ ಫಿಕ್ಸ್ ಆಯಿತು. ಎಲ್ಲರೂ ಕೂತ್ಕೊಂಡು ಇನಾಗ್ರೇಷನ್ ಕೂಡ ಮಾಡಿದ್ವಿ. ಫ್ರೆಂಡ್ ಸಪೋರ್ಟಿಂದ ಫೈನಲಿ ನಮ್ಮ ಸೋಫಾ ಹಾಲಲ್ಲಿ ಫಿಕ್ಸ್ ಆಯಿತು. ಇದು ಸೋಫಾ ಕಮ್ ಬೆಡ್. ಈ ರೀತಿ ಬೆಡ್ ಥರ ಮಾಡ್ಕೋಬೋದು. ನೋಡಿ, ಒಳಗಡೆ ಹೀಗೆ ಪುಷ್ ಮಾಡಿದ್ರೆ ಒಳಗೋಗುತ್ತೆ, ಬೇಕಾದಾಗ ಬೆಡ್ ಮಾಡ್ಕೋಬೋದು. ಆಮೇಲೆ ಸ್ಟೋರೇಜ್ ಕೂಡ ಇದೆ. ಸ್ಟೋರೇಜ್ ಸ್ಪ್ರಿಂಗ್ ಬಂದು ಸಖತ್ ಸ್ಮೂತಾಗಿದೆ, ಈಸಿಯಾಗಿ ಓಪನ್ ಆ್ಯಂಡ್ ಕ್ಲೋಸ್ ಮಾಡ್ಬೋದು. ಒಳಗಡೆ ಬ್ಲ್ಯಾಂಕೆಟ್ಸು, ಪಿಲ್ಲೋಸು ಎಲ್ಲನೂ ಇಡ್ಬೋದು. ನೋಡಿ ಎಷ್ಟು ಈಸಿಯಾಗಿ ಕ್ಲೋಸ್ ಮಾಡಿಬಿಟ್ರೆ ಆಯಿತು. ಇದು ಕೂಡ ಫ್ಲೆಕ್ಸಿಬಲ್ಲು, ಹೆಡ್ ರೆಸ್ಟ್ ಆದರೂ ಮಾಡ್ಬೋದು, ಆರ್ಮ್ ರೆಸ್ಟ್ ಆದರೂ ಮಾಡ್ಕೋಬೋದು. ನೋಡಿ, ಈ ರೀತಿ ಮಾಡಿಕೊಂಡ್ರೆ ಹ್ಯಾಂಡ್ ಇಟ್ಕೊಂಡು ಆರಾಮಾಗಿ ಕೂತ್ಕೊಳ್ಳೋಕ್ಕೆ, ಇಲ್ಲಾಂದರೆ ಸ್ಟ್ರೈಟ್ ಮಾಡ್ಕೋಬೋದು ಹೆಡ್ನ ಆರಾಮಾಗಿ ಲೀನ್ ಮಾಡೋದಕ್ಕೆ. ಈ ರೀತಿ ಕಾಣಿಸ್ತಾ ಇದೆ ಸೋಫಾ. ನಿಮಗೆ ಈ ಸೋಫಾ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಸಿ ಯು ಇನ್ ಮೈ ನೆಕ್ಸ್ಟ್ ವ್ಲಾಗ್. ಬಾಯ್.